ಆರೋಪಿಗಳನ್ನ ಹಿಡಿದು ಕೊಟ್ಟರು ನಮ್ಮ ಮೇಲೆ ಬಿಜೆಪಿ ಅವರು ಈ ಮಾತು ಹೇಳ್ತಿರೋದು ಹಾಸ್ಯಾಸ್ಪದ. ಯಾಕೆಂತಂದ್ರೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲೆಕ್ಷನ್ ಕಮಿಷನ್ ಅವರು ಬಿಜೆಪಿ ಅವರು ಎಷ್ಟೇ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು ಕೂಡ ಕಣ್ಮುಚ್ಕೊಂಡು ಕೂರ್ತಿದ್ದಾರೆ. ಇವತ್ತು ಬಿಜೆಪಿಯವರು ಖುದ್ದು ಪ್ರಧಾನಮಂತ್ರಿಗಳೇ ತಮ್ಮ ಭಾಷಣಗಳಲ್ಲಿ ಒಂದಾದ್ಮೇಲೆ ಒಂದು ಸುಳ್ಳು ಹೇಳ್ತಾ ಇದ್ದಾರೆ, ಕೋಮು ದ್ವೇಷನ ಹಡಿಸುವಂಥ ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ಧರ್ಮದ ಆಧಾರದ ಮೇಲೆ ಭಾಷಣ ಮಾಡ್ತಿದ್ದಾರೆ. ಅದೆಲ್ಲ ಮಾಡ್ತಿದ್ರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಪ್ರಧಾನಮಂತ್ರಿ ಅವರಿಗೆ ಪತ್ರ ಕೂಡ ನೋಟಿಸ್ ಕೂಡ ಕೊಡೋದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರಿಗೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ದೂರು ಮಾಡಬೇಕಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಬಿಜೆಪಿಯವರು ಮತ್ತೊಂದು ಆರೋಪ ಮಾಡ್ತಾರೆ ಸರ್, ಪದೇ ಪದೇ ಅಂದರೆ ಚುನಾವಣೆ ನಂತರ ಸರ್ಕಾರ ಇರಲ್ಲ ರಾಜ್ಯದಲ್ಲಿ, ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ. ಅವ್ರು ಯಾವಾಗಲೂ ಹಾಗೆ ಹೇಳ್ತಿರ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಇದ್ದಾಗಲೂ ಹಾಗೆ ಹೇಳ್ತಿದ್ರು, ಆವಾಗ ಬಿದ್ದೋಗ್ಬಿಡುತ್ತೆ ಇವಾಗ ಬಿದ್ದೋಗ್ಬಿಡುತ್ತೆ ಅಂತ. ಆದರೆ ನಾವು 5 ವರ್ಷ ಪೂರೈಸಿದ್ದೀವಿ. ಈಗಲೂ ಕೂಡ ಅವ್ರು ಹೇಳ್ತಾರೆ, ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಸುಭದ್ರವಾಗಿದೆ.